ಎಲ್ರಿಗೂ ನಮಸ್ಕಾರ. ನಾನು ನಿಂತಿರೋ ಇವತ್ತಿನ ಜಾಗ ಮೈಸೂರು ತಾಲೂಕು ವರ್ಣ ಹೋಬಳಿ ವರ್ಕೋಡು ಗ್ರಾಮದ ಸರ್ವೆ ನಂಬರ್ 165/5. ಇದು ದಸರಾ ಸಿಟಿ ಡೆವಲಪರ್ಸ್ಗೆ ಸುಮಾರು 2005-6ರಲ್ಲಿ 1, 2, 3 ನಂಗೆ ಸುಮಾರು 30 ಎಕರೆನಿವೆ ಅಗ್ರಿಮೆಂಟ್, ಡೆವಲಪ್ಮೆಂಟ್ ಅಗ್ರಿಮೆಂಟ್ ಮತ್ತೆ ಸೇಲ್ ಡೀಡ್ ಎಲ್ಲ ಆಗೋಗಿರ್ತದೆ. ಇಲ್ಲಿ ಯಾವುದೇ ರೀತಿ ಜಮೀನು ಮೂಲ ವಾರಸದಾರರು ಇರಲ್ಲ. ಆದ್ರೂ ಕೂಡ ಸೋಮಣ್ಣ ಬಿನ್ ಲೇಟ್ ಮಸ್ನೇಗೌಡ ಇವರು ಮೂಲತಃ ಮೈಸೂರು ತಾಲೂಕು ವರ್ಣ ಹೋಬಳಿ ಕೀಳನಪುರ ಅಂಚೆ ಮೇಘಲಕರು ಗ್ರಾಮದಲ್ಲಿ ವಾಸವಾಗಿರ್ತಾರೆ. ಮಸ್ನೇಗೌಡರ ಮಗ ಸೋಮಣ್ಣ ಇವರು ಕಾಂಗ್ರೆಸ್ನ ಮುಖಂಡರು. ಇವ್ರಿಗೆ ಏನ್ ಮಾಡ್ತಾರೆ, ಮೈಸೂರು ತಾಲೂಕು ಅದೇ ಬಡಗುಂಡಿ ಗ್ರಾಮದಲ್ಲಿ ಚಿಕ್ಕೇಗೌಡ ಮತ್ತು ಲೇಟ್ ಬಿನ್ ಚಿಕ್ಕಕರಿಗೌಡ ಅನ್ಬಿಟ್ಟು 9 ಗುಂಟೆ ಕ್ರಯ ಮಾಡ್ಕೊಂಡವ್ರೆ ಅಂತ ಒಂದು ಕ್ರಯ ಪತ್ರ ಮಾಡ್ಕೋತಾರೆ. ಚಿಕ್ಕಕರಿಗೌಡ ಯಾರಂತ ಗೊತ್ತಿಲ್ಲ. ಈ ಹಿಂದೆನೆ ಇವರು ಜಮೀನ್ ಮಾರಾಟ ಮಾಡಿ ಇಲ್ಲೆಲ್ಲ ಸೈಟ್ ಡೆವಲಪ್ ಆಗಿ ಎಲ್ಲ ಆಗ್ಬಿಟ್ಟಿರ್ತದೆ. RTC ಓಡ್ತಾರ ಎನ್ಕೇಶ್ ಮಾಡ್ಕೊಂಡು 9 ಗುಂಟೆ, ಇಲ್ಲಿ ಕುಂಟೆ 40 ಲಕ್ಷ ಅದೇ. 9 ಗುಂಟೆ ಅಂದ್ರೆ 9 36 3.5 ಕೋಟಿ ಆಯ್ತು. ಎಲ್ಲೋಗ್ಬೇಕು ದುಡ್ಡು ಮಾಡಿಕೆ? ಇಲ್ಲಿ ಜಮೀನೇ ಇಲ್ಲ. ಇಲ್ಲಿ ಮೂಲ ರವಿಶಂಕರ್ ದಸರಾ ಸಿಟಿ ಡೆವಲಪರ್ಸ್ ಅವ್ರ ಹೆಸರಿಗೆ, ರವಿಶಂಕರ್ ಹೆಸರು ಕ್ರಯ, ಡೆವಲಪ್ಮೆಂಟ್ ಅಗ್ರಿಮೆಂಟ್, GP ಎಲ್ಲ ಆಗೋಗದೆ. 165/5 ಜಾಗವೇ ಇಲ್ಲ. 9 ಗುಂಟೆ ಮಾತ್ರ ಇವ್ರು ರಿಜಿಸ್ಟರ್ ಮಾಡ್ಕೊತಾರೆ. ಯಾವಾಗ 30/12/2024ರಲ್ಲಿ 24ರಲ್ಲಿ ಸಬ್ ರಿಜಿಸ್ಟರ್ ನೋಂದಣಿ, ಸಬ್ ರಿಜಿಸ್ಟರ್ ಪತ್ರ ಇದು. ಯಾರಿವರು? ನನಗೀಗ ಇವ್ರು ಎನ್ಕ್ವೈರಿ ಆಗ್ಬೇಕು. ಕರಿಗೌಡ, ಚಿಕ್ಕಕರಿಗೌಡ ಇವ್ರೇನಾ? ಮಸ್ನೇಗೌಡ ಯಾರು ನೋಡಿ, ಎಷ್ಟು ಲಕ್ಷ ನೋಡಿ. ಸೋಮಣ್ಣ ಮಸ್ನೇಗೌಡ ಅಂತ ಇವ್ರಿಗೆ 9 ಗುಂಟೆ ಜಾಗ ಎಲ್ಲಿ ಬತ್ತು? ಹಂಗಾರೆ ಇವರು ಕ್ರಯದಾರರು, ಕೊಡೋರು, ಪಡೆಯುವವರು ಇಬ್ರು ಸೇರ್ಕೊಂಡವ್ರೆ. 9 ಗುಂಟೆ ದುಡ್ಡನ್ನ ಇವರು ದುಡ್ಡುಗೋಸ್ಕರ ಏನ್ ಬೇಕಾದ್ರು ಮಾಡ್ಬೋದಾ? ಒಂದು ವಾಸ್ತವಿಕತೆ ಬೇಡವಾ? ನೋಡಿ, ಚಿಕ್ಕಮ್ಮ ಚಿಕ್ಕೇಗೌಡ, ಜಯರಾಮು ಚಿಕ್ಕೇಗೌಡ ಅಂತ ಏನೋ ಒಂದಷ್ಟು ಕ್ರಿಯೇಟ್ ಮಾಡಿ ಇಲ್ಲಿ ಆಲ್ರೆಡಿ ಮಾರಾಟವಾಗಿರುವಂತ ಜಮೀನ ಕ್ರಯ ಮಾಡೋರ ಇದ್ರೆ, ಇಲ್ಲಿ ಸಬ್ ರಿಜಿಸ್ಟರ್ ಅವ್ರುವೆ ಯಾವ್ದ್ರ ಮೇಲೆ ಮಾಡಿದ್ರು? ಸ್ಕೆಚ್ ಆಗಿದ್ಯಾ? RTC ಸಪರೇಟ್ ಆಗಿದ್ಯಾ? ಕ್ರಯ ಪತ್ರ ಮಾಡಿಕೆ ಏನ್ ಕೊಟ್ಟವ್ರೆ? 9 ಗುಂಟೆ 5 ಗುಂಟೆ ಮೇಲೆ ಮಾಡ್ಬೋದು. ಈಗ ಇದು ಏನಾದ್ರು RTC ಇದ್ರೆ 5 ಗುಂಟೆ ಮೇಲೆ ಸರಿ. ಜಮೀನ್ ಜಾಗ ಯಾರ್ದು? ರವಿಶಂಕರ್ ಅವ್ರ ಜಾಗ ಇದು. ಮಾರಾಟ ಮಾಡಿರುವಂತ ಜಾಗ ದಸರಾ ಸಿಟಿ. ಇಲ್ಲಿ ನಡೆದಿರುವಂತ ಅಕ್ರಮ ಈಚೆ ಬರ್ಬೇಕು. ಜೊತೆಗೆ ಇಲ್ಲಿ ಏನಾಗದೆ ಮಸ್ನೇಗೌಡ ಮಗನಾದಂತ ಸೋಮಣ್ಣ ಇವರು ಯಾವ ರೀತಿ ಮಾಡ್ಕೊಂಡ್ರು ಕ್ರಯನ ಸಂಪೂರ್ಣ ಎನ್ಕ್ವೈರಿ ಆಗ್ಬೇಕು. ಈ ಜಾಗ ವಾಪಸ್ ಯಾರು ಡೆವಲಪರ್ ಮಾಡಿರ್ತಾರೆ ಅಥವಾ ರೈತರಿಗೆ ಇಬ್ರಲ್ಲಿ ಯಾರೋ ಒಬ್ರು ವಾಪಸ್ ಹೋಗ್ಬೇಕು. ಇಲ್ಲ ಸರ್ಕಾರ ಮುಟ್ಕೊಳಕಬೇಕು ಈ ಜಾಗನ. 9 ಗುಂಟೆ ಫೇಕ್ ಮಾಡವ್ರೆ. ಈಗ ರವಿಶಂಕರ್ ಅವ್ರು ಇಲ್ಲ. ರವಿಶಂಕರ್ ಮಾರಾಟ ಆಗಿರೋದ್ರಿಂದ ಮೂಲತಃ ಅವ್ರಿಗೆ ಹೋಗ್ಬೇಕು. ಆದ್ರೆ ಈ 9 ಗುಂಟೆ ಹೆಂಗ್ ಕ್ರಯ ಮಾಡಿದ್ರು? ಇವ್ರು ಯಾರು ನಕಲಿ ದಾಖಲೆ ಸೃಷ್ಟಿ ಮಾಡವ್ರ? ಇಲ್ಲಿ ಯಾರು ನಕಲಿ ವಾರಸದಾರರು, ಯಾರು ನಕಲಿ ಕ್ರಯದಾರರು? ಇಷ್ಟು ಎನ್ಕ್ವೈರಿ ಆಗಿ ಈ ಜಾಗದ ಬಗ್ಗೆ ತನಿಖೆ ಆಗಿ ಇಲ್ಲಿ ಯಾರು ಆಕ್ರಮಣ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗ್ಬೇಕು. ತಹಸೀಲ್ದಾರರ ಗಮನಕ್ಕೆ ನಾನು ಇವತ್ತು ತರ್ತಾ ಇದೀನಿ. ಕಸ್ಬಾ ವರ್ಣ ಹೋಬಳಿ ಅವರೇ ಬರೋದು. ಮೈಸೂರು ತಾಲೂಕು ಕಸ್ಬಾ ಅವ್ರಿಗೆ, ತಹಸೀಲ್ದಾರ್ಗೆ, DC ಅವರಿಗೆ ಮನವಿ ಮಾಡ್ತಾ ಇದೀನಿ. ಇಲ್ಲಿ ಆಗಿರುವಂತ 9 ಗುಂಟೆ ಅಕ್ರಮ ಜಾಗ ಕ್ರಯ ಆಗಿರುವಂತದ್ದು ಸಂಪೂರ್ಣ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮಾಡವ್ರೆ. ಇದು ಯಾರು ಸೈಟ್ ತಗೊಂಡಿರ್ತಾರೆ ಈ ಜಾಗದಲ್ಲಿ ಅವ್ರಿಗೆ ಹೋಗ್ಬೇಕು. ಇಲ್ಲಿ ಏನಾಗದೆ, ಸೈಟ್ ನ ಕೆಲವು ಮಾರಾಟ ಮಾಡ್ರೆ, ಕೆಲವು ಮಾರಾಟ ಮಾಡಲಿಲ್ಲ. ರವಿಶಂಕರ್ ಅವ್ರು ಮರಣ ಹೊಂದಿರ್ತಾರೆ. ಎಲ್ಲ ಮಾರಾಟ ಆಗಿರ್ತವೆ. ಆದ್ರೆ ಮೂಲ ಕ್ರಯದಾರರು ಯಾರಿರ್ತಾರೆ ಸೈಟ್ ನ, ಅವ್ರು ಯಾರು ಇಲ್ಲ. ಆ ಜಾಗ ಈ ಜಾಗ ಅಂತ ಸರಿಯಾಗಿ ಗುರುತಿಸ್ತೇನೆ. ಹಾಗೇನಾಗದೆ ಇದನ್ನ ಇವರು 9 ಗುಂಟೆ ಜಾಗ ಮಾಡ್ಕೊಂಡು ಅಕ್ರಮವಾಗಿದೆ. ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಮನವಿ ಕೊಡ್ತಾ ಇದೀನಿ. ಈ ವರ್ಣ ಹೋಬಳಿಯಲ್ಲಿ ಈ ತರ ಸಾಕಷ್ಟು ಕೆಲಸ ಕಾರ್ಯಗಳು ಬರೀ ಈ ರೀತಿ ಅಕ್ರಮವೇ ಆಯ್ತದೆ. ತಗೊಂಡವ್ರ ಪಾಪ ಅನ್ಯಾಯ ಆಯ್ತದೆ. ಇದನ್ನ ಸರಿಪಡಿಸ್ಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿ ಮನವಿ ಮಾಡ್ತೇನೆ. ಹನುಮಂತರಾಜು KH, ರಾಜ್ಯಾಧ್ಯಕ್ಷರು, ಸಮಾಜ ರಕ್ಷಣೆ, ಮೈಸೂರು.